ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ಸಿವಿಲ್ ಸ್ಟೂಡೆಂಟ್‌ಗೆ ಯೂಸ್‌ಫುಲ್ ಆಗಲಿ ಅಂತ ಆಟೋಕ್ಯಾಡ್ 2ಡಿನ ಈಸಿ ಆ್ಯಂಡ್ ಕ್ವಿಕ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ರೋ ಇದೆಯಲ್ಲ, ಇದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಇದರಲ್ಲಿ ಫಸ್ಟ್ ಆಪ್ಷನ್ ಬಂದು ನ್ಯೂ ಅಂತ ಇದೆ ಅಲ್ವಾ. ಇವಾಗ ನಿಮಗೆ ಈ ಪ್ರಾಜೆಕ್ಟ್ ಆಲ್ರೆಡಿ ಒಂದು ಓಪನ್ ಮಾಡಿದ್ದೀನಿ. ನಿಮ್ಗೆ ಈ ಪ್ರಾಜೆಕ್ಟ್ ಬೇಡ, ಇನ್ನೊಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೋಬೇಕು. ಅವಾಗ ನಿಮಗೆ ಆಟೋಕ್ಯಾಡ್ನ ಫುಲ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತಲ್ವಾ. ಡೈರೆಕ್ಟ್ ಅದ್ರ ಬದಲು ನೀವನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನೀವು ಡ್ರಾಯಿಂಗ್ನ ಇಲ್ಲೇ ಓಪನ್ ಮಾಡಿದ್ರೆ ಆ, ಓ- ಆ, ಇಲ್ಲೇ ಓಪನ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಆಪ್ಷನ್ ಬಂದು ಓಪನ್. ಈಗ ನಮ್ಮ ಪ್ರಾಜೆಕ್ಟ್ ಇದೆ, ಅದ್ರ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಯಾವುದೋ ಸೇಮ್ ಟೈಮ್ ಓಪನ್ ಮಾಡ್ಕೋಬೇಕು. ಆವಾಗ ಓಪನ್ ಅಂತ ಇಲ್ಲೇ ಕೊಟ್ಟರೆ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಬೇಡ ಅಂದರೆ ಇಲ್ಲೇ ಕ್ಲೋಸ್ ಮಾಡ್ಬೋದು ಚೆಕ್ ಮಾಡೋಕ್ಕೆ. ಥರ್ಡ್ ಆಪ್ಷನ್ ಸೇವ್. ಇದರಲ್ಲಿ ಏನೋ ನೀವು ಚೇಂಜಸ್ ಮಾಡಿರ್ತೀರ, ಸೇವ್ ಮಾಡಬೇಕು. ಈ ಪ್ರಾಜೆಕ್ಟ್ನ ನಿಮ್ಮದು ಏನೋ ಚೇಂಜಸ್ ಮಾಡಿ ಇನ್ನೊಂದು ಹೆಸ್ರಲ್ಲಿ ಸೇವ್ ಆಸ್ ಮಾಡಬೇಕು ಅಂದರೆ ಸೇವ್ ಆ್ಯಸು. ನೆಕ್ಸ್ಟ್ ಇದನ್ನು ಪಿ ಡಿ ಎಫ್ ಮಾಡ್ಕೋಬೇಕು, ಇಲ್ಲ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ಮಾಡ್ಕೊಂಡು ಯಾರಿಗೂ ಕಳ್ಸೋದಿರುತ್ತೆ. ಅವಾಗ ಪ್ಲಾಟ್ಗೆ ಹೋಗಿ ಅಲ್ಲಿ ಪ್ರಿಂಟ್ಗಾದ್ರೂ ತೊಗೊಳಕ್ಕೆ, ಇಲ್ಲ ಅಂದರೆ ಜೆ ಪಿ ಜೆ ಮಾಡೋಕ್ಕೆ, ಇಲ್ಲಾಂದರೆ ಪಿ ಡಿ ಎಫ್ ಮಾಡೋಕ್ಕೆ ಈ ಆಪ್ಷನ್ಗೆ ಹೋಗಬೇಕು. ಅದಕ್ಕೆ ಟಾಪ್ ಫಸ್ಟ್ ರೋನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೇವೆ. ನೆಕ್ಸ್ಟು ಸೆಕೆಂಡ್ ರೋ ಇದೆಯಲ್ಲ, ಇಲ್ಲಿ ಫೈಲ್, ಎಡಿಟ್, ವೀವ್, ಇನ್ಸರ್ಟ್ ಅಂತ ಇದನ್ನು ಮೆನು ಬಾರ್ ಅಂತ ಕರಿತೀವಿ. ಮತ್ತು ಈ ಮೆನು ಬಾರ್ ಆಲ್ಮೋಸ್ಟ್ ಎಲ್ರಿಗೂ ಯಾರೆಲ್ಲ ವರ್ಡ್ ಎಕ್ಸೆಲ್ ಯೂಸ್ ಮಾಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಏಕೆಂದರೆ ಆಲ್ಮೋಸ್ಟ್ ಅಲ್ಲೂ ಸೇಮ್ ಕಮಾಂಡ್ಸ್ ಇರುತ್ತೆ. ನೆಕ್ಸ್ಟು ಓಮ್, ಇನ್ಸರ್ಟ್, ಅನೋಟ್, ಪ್ಯಾರಾಮೆಟಿಕ್, ಈ ಥರ್ಡ್ ರೋ ಇದೆಯಲ್ಲ, ಇದನ್ನು ರಿಬ್ಬನ್ ಅಂತ ಕರಿತೀವಿ. ಈ ರಿಬ್ಬನ್ನೇ ತುಂಬ ಆಟೋಕ್ಯಾಡ್ ಡ್ರಾಯಿಂಗ್ಸ್ಗೆ ತುಂಬ ಯೂಸ್ಫುಲ್ ಆಗೋದು. ಈ ಓಮ್ ಆಪ್ಷನಲ್ಲಿ ಬಂದು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಲೈನು, ಪಾಲಿಲೈನ್, ಸರ್ಕಲ್, ಆರ್ಕ್, ಇವೆಲ್ಲ ಏನು ಡ್ರಾ ಮಾಡೋಕ್ಕೆಲ್ಲ ಇಷ್ಟು ಯೂಸ್ ಮಾಡ್ತೀವಲ್ಲ, ಇದನ್ನು ಡ್ರಾ ಟೂಲ್ ಬಾರ್ಸ್ ಅಂತ ಕರಿತೀವಿ. ಈ ಡ್ರಾ ಮಾಡಿರೋ ಡ್ರಾಯಿಂಗ್ಸ್ನ ಮಾಡಿಫೈ ಮಾಡೋಕ್ಕೆ ಮೂವ್, ರೊಟೇಟ್, ಟ್ರಿಮ್, ಫಿಲೆಟ್, ಮಿರರ್ ಇವು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇದನ್ನ ಮಾಡಿಫೈಡ್ ಟೂಲ್ ಬಾರ್ ಅಂತ ಕರಿತೇವೆ. ನೆಕ್ಸ್ಟ್ ಈ ರೋಲ್ ಇರೋದೆಲ್ಲ ಫ್ಲೋಟಿಂಗ್ ಟೂಲ್ ಬಾರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಾಟಮ್ ರೋ ಇದೆಯಲ್ಲ, ಆರ್ಥೋ, ಸ್ನ್ಯಾಪ್, ಗ್ರಿಡ್ ಅಂತ, ಇದನ್ನು ಫ್ಲೋಟಿಂಗ್ ಟೂಲ್ ಬಾರ್ಸ್ ಅಂತ ಕರಿತೀವಿ. ನಿಮಗೆ ಫಸ್ಟು ನಾನು ಈ ಡ್ರಾಯಿಂಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಪ್ರಾಕ್ಟಿಕಲಾಗಿ ಗೊತ್ತಾಗಲಿ ಅಂತ ಪ್ರತಿಯೊಂದು ಕಮಾಂಡ್ನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ವರ್ಕ್ ಆಗುತ್ತೆ. ಮತ್ತು ಒಂದು ಕಮಾಂಡ್ ಯೂಸ್ ಮಾಡೋಕ್ಕೆ ಯಾವ್ಯಾವ ಟೈಪಲ್ಲಿ, ಮೀನ್ಸ್ ಇವಾಗ ನಾವು ಒಂದು ಲೈನ್ ಕಮಾಂಡ್ ಅಂತ ತೊಗೊಂಡ್ರೆ ಡ್ರಾ ಮಾಡೋಕ್ಕೆ, ಅದನ್ನ ಯಾವ್ಯಾವ ಟೈಪಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಈ ಥಿಯರಿಟಿಕಲಾಗಿ ಎಕ್ಸ್ಪ್ಲೇನ್ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಅದು ತುಂಬ ಟೈಮ್ನು ತೊಗೊಳುತ್ತೆ. ನಿಮಗೆ ಪ್ರಾಕ್ಟಿಕಲಾಗಿ ಹೆಂಗೆಲ್ಲ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಈಗ ನಾನೊಂದು ಡ್ರಾಯಿಂಗ್ ತೊಗೊಂಡಿದ್ದೀನಲ್ಲ, ಸೇಮ್ ಡ್ರಾಯಿಂಗ್ ನಾನು ಇಲ್ಲಿ ಡ್ರಾ ಮಾಡ್ಕೊಂಡು ಹೋಗ್ತಾ ಹೋದರೆ ನಾವು ಪ್ರಾಕ್ಟಿಕಲಾಗಿ ಹೆಂಗೆ ಯೂಸ್ ಮಾಡ್ತೀವಿ, ಯಾವ್ಯಾವ ಕಮಾಂಡ್ಸ್ನ ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಮತ್ತು ಯಾವ ಕಮಾಂಡ್ಸು ಮಿಸ್ ಆಗಲ್ಲ. ಒಂದು ಡ್ರಾಯಿಂಗ್ನ ಸಿಂಪಲ್ ಡ್ರಾಯಿಂಗ್ ಮಾಡೋಕ್ಕೆ ಯಾವ ಕಮಾಂಡ್ಸು ಮಿಸ್ ಆಗಲ್ಲ. ಹಂಗೇನಾದರೂ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಮಾಂಡ್ಸ್ ಮಿಸ್ ಆಗಿ ನಿಮಗೆಲ್ಲ ಪರ್ಟಿಕ್ಯುಲರ್ ಕಮಾಂಡ್ಸ್ ಎಕ್ಸ್ಪ್ಲನೇಷನ್ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಫಸ್ಟ್ ನಿಮಗೆ ಡ್ರಾಯಿಂಗ್ ಮಾಡೋಕ್ಕೂ ಮೊದಲೇ ಫಸ್ಟ್ ಒಂದು ಕಮಾಂಡ್ ಯೂಸ್ ಆಗುತ್ತೆ. ಆ ಕಮಾಂಡ್ ಬಂದು ಯೂನಿಟ್ಸು. ಏಕೆಂದರೆ ಇವಾಗ ನೀವು ಈ ಪ್ರಾಜೆಕ್ಟ್ ಬಿಟ್ಟು ನೀವು ಹೊಸ್ದಾಗಿ ಒಂದು ಪ್ರಾಜೆಕ್ಟ್ ಓಪನ್ ಮಾಡಿದ್ರಿ ಡ್ರಾ ಮಾಡಬೇಕಂತ. ಇವಾಗ ನೀವು ಫೀಟಲ್ಲಿ ಮಾಡಬೇಕು, ಸೆಂಟಿಮೀಟ್ರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಆ ಪ್ರಾಜೆಕ್ಟು ಓಪನ್ ಮಾಡಿದಾಗ ಅದು ನಿಮಗೆ ಸೆಂಟಿಮೀಟ್ರಲ್ಲಿದೆಯಾ, ಫೀಟಲ್ಲಿದೆಯಾ ಅಂತ ಒಂದು ಹೆಂಗೆ ಗೊತ್ತಾಗುತ್ತೆ, ಮತ್ತು ಯಾವುದಲ್ಲಿದೆ, ಯಾವ್ದು ಮಾಡಬೇಕಂತ ಹೆಂಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೇಕು. ಸೊ ಆವಾಗ ಯೂನಿಟ್ಸ್ ಕಮಾಂಡ್ ಯೂಸ್ ಮಾಡಬೇಕು. ಆ ಯೂನಿಟ್ಸ್ ಕಮಾಂಡ್ ಯಾವಾಗ ಯೂಸ್ ಮಾಡೋದು, ಇಲ್ಲಿ ಟಾಪ್ ಬಂದು ಆಟೋಕ್ಯಾಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಡ್ರಾಯಿಂಗ್ ಯುಟಿಲಿಟೀಸು ಬಂದು ಯೂನಿಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತು. ಇಲ್ಲಿ ಸೆಟ್ ಮಾಡಿ ಓಕೆ ಕೊಟ್ಟರೆ ನಿಮ್ದು ಯೂನಿಟ್ ಸೆಟ್ ಆಗುತ್ತೆ. ಒಂದು ಆಪ್ಷನ್ ಇಲ್ಲಿ ಬಂದು ಯೂಸ್ ಮಾಡ್ಬೋದು. ಇನ್ನೊಂದು ಆಪ್ಷನ್ನು ಇಲ್ಲಿ ಆಟೋಕ್ಯಾಡಿಗೆ ಬಂದು ಡ್ರಾಯಿಂಗ್ ಯುಟಿಲಿಟೀಸ್ ಬಂದು ಇಲ್ಲಿಗೆ ಬರ್ತೀನಿ ಅಂತ ಅದೆಲ್ಲ ನೆನ್ಪಿಟ್ಕೋಬೇಕು, ಅಲ್ಲಿ ಗೊತ್ತಿಲ್ಲ ಅನ್ನೋ ಥರ ಆದರೆ ಬೇಡ, ಯೂನಿಟ್ಸ್ ಅಂತ ಟೈಪ್ ಮಾಡಿ. ಯೂನಿಟ್ಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ, ಅವಾಗ ಅಲ್ಲೂ ಬರುತ್ತೆ. ಸೊ ಇವಾಗ ನಿಮಗೆ ನಾನು ಈ ಫೈಲ್ ಬಂದು ಆರ್ಕಿಟೆಕ್ಚರಲ್ಲಿದೆ, ನಾನು ಫೀಟಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಆರ್ಕಿಟೆಕ್ಚರಲ್ಲಿದೆ. ನಿಮಗೆ ಇದು ಫೀಟಲ್ಲಿ ಬೇಡ, ನೀವು ಸೆಂಟಿಮೀಟ್ರಲ್ಲಿ ಮಾಡಬೇಕು, ಇಲ್ಲ ಮೀಟ್ರಲ್ಲಿ ಮಾಡಬೇಕು, ಆವಾಗ ನೀವು ಇದನ್ನು ಡೆಸಿಮಲ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟು ಪ್ರೆಸಿಷನ್, ನಿಮಗೆ ಅದು ಎಷ್ಟುವರೆಗೂ ಪಾಯಿಂಟ್ಸ್ ತೋರಿಸ್ಬೇಕು ಡೈಮೆನ್ಷನ್ ಅನ್ನೋದನ್ನ ಪ್ರೆಸಿಷನ್ ಇಟ್ಕೋಬೇಕು. ನೆಕ್ಸ್ಟು ಯೂನಿಟ್ಸು, ನಾನು ಇದನ್ನ ಆರ್ಕಿಟೆಕ್ಚರಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೆ ಇಂಚಸಲ್ಲಿ ಇಟ್ಕೊಂಡಿದ್ದೆ. ನೀವು ಡೆಸಿಮಲಲ್ಲಿ ಇಟ್ಕೊಂಡ್ರೆ ಮೀಟರಲ್ಲೋ ಸೆಂಟಿಮೀಟ್ರಲ್ಲೋ ಇಲ್ಲ ಮೀಟರ್ಸಲ್ಲಿ ಮಾಡ್ತೀರಾ, ಅದು ಇಟ್ಕೊಳ್ಳಿ. ಸೊ ನಾನು ಆರ್ಕಿಟೆಕ್ಚರಲ್ಲಿ ಮಾಡ್ತಿದ್ದೀನಿ. ಸೊ ಓಕೆ ಅಂತ ಕೊಟ್ಟಮೇಲೆ ನಿಮ್ಮದು ಯೂನಿಟ್ಸ್ ಸೆಟ್ ಆಯಿತು. ಫಸ್ಟ್ ಯೂನಿಟ್ಸ್ ನೀವು ಯಾವುದೇ ಡ್ರಾಯಿಂಗ್ ಮಾಡೋಕ್ಕೂ ಮೊದಲೇ ಯೂನಿಟ್ಸ್ನ ಸೆಟ್ ಮಾಡ್ಕೋಬೇಕು. ಮತ್ತು ನೀವು ಯಾವ ಯೂನಿಟಲ್ಲಿ ಮಾಡ್ತಿದ್ದೀರಾ ಅಂತ ಡಿಸೈಡ್ ಮಾಡ್ಕೊಂಡು ಯೂನಿಟ್ಸ್
ಸೆಟ್ ಮಾಡ್ಕೋಬೇಕು. ಸೊ ಯೂನಿಟ್ಸ್ ಸೆಟ್ ಮಾಡಿದ್ದೀರಾ. ಇವಾಗ ಡ್ರಾಯಿಂಗ್, ಕಮಿಂಗ್ ಟು ಡ್ರಾಯಿಂಗ್ಸ್. ಓಕೆ, ನಾನು ಇಲ್ಲಿರೋ ಡ್ರಾಯಿಂಗ್ಸ್ ಯೂಸ್ ಮಾಡಬೇಕು. ಇಲ್ಲಿ ಸೈಜ್ ಬಂದು 20/30 ಇದೆ ಅಲ್ವಾ. ಓಕೆ, ಈಗ ನಾನು ಲೈನ್ ತೊಗೊಳ್ತಾ ಇದ್ದೀನಿ. ಲೈನ್ ಒಂದು ಆಪ್ಷನು ಇಲ್ಲಿ ಲೈನ್ ಅಂತ ಇದೆ, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೈನ್ ಬಂತು. ಫಸ್ಟ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಲೆಫ್ಟು ಕ್ಲಿಕ್ ಮಾಡಿದ್ರೆ ಹಿಂಗೆ ಲೈನು ಆ ಕಡೆ ಈ ಕಡೆ ಹಿಂಗೆಲ್ಲ ಹೋಗ್ತಾ ಇದೆಯಲ್ಲ, ಯಾಕೆ ಅಂದರೆ ಆ ಕಮಾಂಡ್ಸು ಹಂಗೆ ಹಿಂಗೆ ಈ ಥರ ಹೋಗದೇ ಇರೋದಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ಆರ್ತೋ ಅಂತ. ಈ ಆರ್ತೋ ಮೋಡ್ ಆನ್ ಆದರೆ ನಿಮಗೆ ಹಾರಿಜಾಂಟಲ್ ಆಗಿ 90 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 180 ಡಿಗ್ರಿಗೆ ಸ್ಟ್ರೈಟಾಗಿ ಲೈನ್ ಬರುತ್ತೆ ಹೊರ್ತು ನಿಮಗೆ ತಗೊಳ್ಳೋದೇ ಇಲ್ಲ ಲೈನು ಕ್ರಾಸ್ ಆಗಿ. ನಿಮ್ಗೆ ಆರ್ತೋ ಆಫ್ ಆದರೆ ಆ ಕಡೆ ಈ ಕಡೆ ಎಲ್ಲ ತೊಗೊಳತ್ತೆ. ಬಟ್ ನಾವು ಡ್ರಾ ಮಾಡ್ಬೇಕಾದ್ರೆ ಆರ್ತೋ ಆನ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ, ಇದನ್ನು ಸ್ಟ್ರೈಟ್ ಲೈನ್ ತೊಗೊಂಡು ನಮಗೆ ಈಗ ಕೆಳಗಡೆಗೆ 30 ಫೀಟ್ ಬೇಕು. 30 ಫೀಟು ಸಿಂಬಲ್ ಎಂಟರ್ ಕೊಟ್ಟರೆ ನಿಮಗೆ 30 ಫೀಟ್ ಲೈನ್ ಆಯಿತು. ಸೊ ಎಸ್ಕೇಪ್. ಲೈನು ನಿಮಗೆ ಇಲ್ಲೊಂದು ಡ್ರಾ ಮಾಡಿಕೊಂಡು ಲೈನ್ನ ಈಗ ಈ ಬಟನ್ ಕ್ಲಿಕ್ ಮಾಡಿ ಲೈನ್ ತೊಗೊಂಡ್ರಿ, ಒಂದು ಆಪ್ಷನ್. ಇನ್ನೊಂದು ಎಂಟರ್ ಕೊಟ್ರು ನಿಮ್ಗೆ ಲೈನ್ ಬಂತು, ಅಲ್ಲೇ ಹೋಗಿ ಕ್ಲಿಕ್ ಮಾಡಬೇಕಂತ ಅಲ್ಲ, ಎಂಟರ್ ಕೊಟ್ರು ಬಂತು. ಸೇಮ್ 30 ಫೀಟ್ ಎಂಟರ್, ಇದೊಂದು ಲೈನು. ಸೊ ನಾನು ಇನ್ನೂ ಫಾಸ್ಟಾಗಿ ಮಾಡೋಕ್ಕೆ ಒಂದು ಕಮಾಂಡ್ ಏನಂದರೆ ಎಕ್ಸ್ ಲೈನ್ ಅಂತ ಯೂಸ್ ಮಾಡೋದು. ಎಕ್ಸ್ ಎಲ್ ಅಂತ ಹೊಡೆದ್ರೆ ಎಕ್ಸ್ ಲೈನ್ ಅಂತ ಬರುತ್ತೆ. ಎಂಟರ್, ವರ್ಟಿಕಲ್ ಎಂಟರ್ ಅಂತ ಕ್ಲಿಕ್ ಮಾಡಿದ್ರೆ ವರ್ಟಿಕಲ್ ನಿಮಗೆ ಎಕ್ಸ್ ಲೈನ್ ಅಂದರೆ ಒಂದು ಫುಲ್ ದೊಡ್ಡ ಲೈನ್ ಬರುತ್ತೆ ನಿಮಗೆ. ಅಂದರೆ ಇನ್ನೂ ನೀವು ಡ್ರಾ ಮಾಡ್ತಾ ಮಾಡ್ತಾ ಎಕ್ಸ್ ಲೈನ್ ಯೂಸ್ ಆಗ್ಬೋದು. ಬಟ್ ಹೇಳ್ತಾ ಇದ್ದೀನಿ, ಎಕ್ಸ್ ಎಲ್ ಅಂತ ಹೊಡೆದು ನಿಮಗೆ ವರ್ಟಿಕಲ ಆರಿಜಾಂಟಲ ಅಂತ ಲೈನ್ ಬೇಕು ಅಂತ ಕೇಳುತ್ತೆ. ನೆಕ್ಸ್ಟು ವರ್ಟಿಕಲ್ ಅಂತ ಕೊಟ್ಟರೆ ಎಂಟರ್ ಕೇಳುತ್ತೆ. ಜಸ್ಟ್ ಹಿಂಗೆ ಕ್ಲಿಕ್ ಮಾಡೋದು. ನಿಮಗೆ ಆಮೇಲೆ ಕಟ್ ಮಾಡ್ಕೋತೀನಿ ಅನ್ನೋ ಥರ ಆದರೆ ಈ ಲೈನ್ ಯೂಸ್ ಮಾಡಿ. ಈಗ 3 ಟೈಪ್ಸ್ ಹೇಳ್ಕೊಟ್ಟೆ ಲೈನ್ ಹೆಂಗೆ ತೊಗೊಳೋದು ಅಂತ. ಓಕೆನಾ, ಇದಾಯಿತು ಲೈನು. ಇವಾಗ ಒಂದು ಕಡೆ ಲೈನ್ ತೊಗೊಂಡ್ವಿ. ನೆಕ್ಸ್ಟು ಎಲ್ಲ ಎಂಟರ್ ಕೊಟ್ಟು ಇವಾಗ ನೆಕ್ಸ್ಟು ಇಲ್ಲಿ ಬಟನ್ ಕಾರ್ನರಲ್ಲಿ, ಮತ್ತು ಇಲ್ಲಿ ಈ ಬಟನ್ನು ನಿಮಗೆ ಸ್ಕ್ವೇರ್ ಕಾಣಿಸ್ತಾ ಇದೆಯಲ್ಲ, ಇನ್ನು ಎಂಡ್ ಪಾಯಿಂಟಿಗೆ ಯಾಕೆ ತೊಗೊಳತ್ತೆ ಅಂದರೆ ನಿಮ್ಗೆ ಇಲ್ಲಿ ಬಂದು ಇಲ್ಲಿ ಸ್ನ್ಯಾಪ್ ಇದೆಯಲ್ಲ, ಈ ಸ್ನ್ಯಾಪಲ್ಲಿ ಆನ್ ಇದೆ ಎಂಡ್ ಬಟನ್ ಆಲ್ಸೋ. ನಿಮ್ಗೆ ಏನಾದರೂ ಎಂಡ್ ಬಟನ್ ನಿಮಗೆ ಆಫ್ ಆಗಿಬಿಟ್ರೆ ಲೈನ್ ಬಂದ್ಬಿಟ್ಟು ಎಂಡ್ ಬಟನಲ್ಲಿ ತೊಗೊಳಲ್ಲ. ಆ ಸ್ಕ್ವೇರ್ ನಿಮ್ಗೆ ತೋರಿಸಲ್ಲ, ಬರೀ ಮಿಡಲಲ್ಲಿ ತೋರಿಸುತ್ತೆ, ಇಲ್ಲಿ ತೋರಿಸುತ್ತೆ. ಆ ಬಾಕ್ಸ್ ನೋಡಿ ಮೊದಲು ತೋರಿಸ್ತಾ ಇತ್ತು, ಈಗ ತೋರಿಸ್ತಾ ಇಲ್ಲ. ಅದಕ್ಕೆ ಈ ಸ್ನ್ಯಾಪ್ ಅನ್ನೋದು ನಾವು ಏನೇನು ಆಪ್ಷನ್ ಕ್ಲಿಕ್ ಮಾಡಿರ್ತೀವಿ ಅಲ್ಲೆಲ್ಲ ಓಪನ್ ಆಗುತ್ತೆ. ಮೀನ್ಸ್ ಈಗ ನಮಗೆ ಎಂಡ್ ಪಾಯಿಂಟ್ ಕ್ಲೋಸ್ ಆಗಿಬಿಟ್ಟಿದೆ, ಅದಕ್ಕೆ ಎಂಟಲ್ಲಿ ತೊಗೋತಾ ಇಲ್ಲ. ಮಿಡ್ ಪಾಯಿಂಟ್ ಕ್ಲೋಸ್ ಆದರೆ ಮಿಡ್ ಪಾಯಿಂಟ್ ತೊಗೊಳಲ್ಲ, ಸೆಂಟರ್ ಕ್ಲೋಸ್ ಆದರೆ ಸೆಂಟರ್ ತೊಗೊಳಲ್ಲ. ಸೊ ನೀವು ಈ ಆಪ್ಷನ್ಸ್ನ ಯಾವಾಗ ಇದೆಲ್ಲ ಆನ್ ಮಾಡಿಕೊಂಡ್ರೆ ಬೆಟರು. ಆವಾಗ ಇವಾಗ ನಮಗೆ ಎಂಡ್ ಪಾಯಿಂಟ್ ಆನ್ ಇರೋದ್ರಿಂದ ಸೊ ಎಂಡಲ್ಲೂ ತೋರಿಸುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಈಗ ಹಾರಿಜಾಂಟಲಿಗೆ 20 ಫೀಟ್ ಬೇಕು. ಸೊ 20 ಫೀಟ್ ಎಂಟರ್. ಓಕೆ, ಇದನ್ನು ನೀವು ಹಿಂಗೆ ಬಂದು ಮತ್ತೆ 30 ಫೀಟ್ ಎಂಟರ್, ಮತ್ತೆ 20 ಫೀಟ್ ಎಂಟರ್ ಹಿಂಗಾದರೂ ಕೊಡ್ಬೋದು. ಇಲ್ಲ ಅದರ್ವೈಸ್ ನಾವು ಹಿಂಗೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದಾದರೆ ಆಫ್ ಸೆಟ್ ಬಟನ್ ಯೂಸ್ ಮಾಡ್ಬೋದು. ಆಫ್ ಸೆಟ್ ಹೆಂಗೆ, ಎಂಟರ್, ಆಫ್ ಸೆಟ್ ಅಂತ ಅಲ್ಲಾದರೂ ಕೊಡ್ಬೋದು. ಫುಲ್ ಏನು ಟೈಪ್ ಮಾಡೋಂಗಿಲ್ಲ, ಅಂತ ನಿಮಗೆ ಅದನ್ನು ಶಾರ್ಟ್ಸ್ ಕಮಾಂಡ್ಸ್ನೆಲ್ಲ ಬರೆದಿಟ್ಕೊಬಿಡಿ. ಆಫ್ ಸೆಟ್ಗೆ ಯಾವುದು, ಕಾಪಿಗೆ ಯಾವುದು, ಮೂವ್ಗೆ ಯಾವುದು ಅಂತ ಬರ್ಕೊಬಿಟ್ರೆ ಕಲ್ತ್ಕೊಬಿಟ್ರೆ ಅದು ಈಸಿ ಆಗುತ್ತೆ. ಆಫ್ ಸೆಟ್ಟು ನೀವು ಎಂಟರ್ ಕೊಟ್ಟರೆ ಓಕೆ. ಎಷ್ಟು ಡಿಸ್ಟೆನ್ಸ್ಗೆ ಆಫ್ ಸೆಟ್ ಬೇಕು, ನನಗೆ 30 ಫೀಟ್ಗೆ ಆಫ್ ಸೆಟ್ ಬೇಕು. ಎಂಟರ್, 30 ಫೀಟ್ ಎಂಟರ್ ಕೊಟ್ಟರೆ ನಿಮ್ಗೆ ಬಂತು. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ 30 ಫೀಟ್ಗೆ ಸೆಟ್ ಬಂತು. ಸೊ ಓಕೆ, ನಮಗೆ ಇಲ್ಲಿ ಹಾರಿಜಾಂಟಲ್ಲು 20 ಫೀಟ್ ಅಲ್ವ ಇರೋದು. ಓಕೆ, ನಮಗೆ ಆಫ್ ಸೆಟ್ ಬೇಕಾಗಿರೋದು ಎಂಟರ್ 20 ಫೀಟ್ ಎಂಟರ್. ಸೊ ನಿಮಗೆ ಲೈನ್ ಬಂದ್ಬಿಡ್ತು. ಈಗ ನಾನು ವಾಲ್ ಹಾಕಬೇಕು, 6 ಇಂಚ್ ವಾಲ್ ಹಾಕ್ತೀನಿ. ಆಫ್ ಸೆಟ್ ಎಂಟರ್ 6 ಇಂಚು, ಇದು ಬಂದ್ಬಿಟ್ಟು 6 ಇಂಚು. ಓಕೆ, ಹಿಂಗಾಗ್ತೆ. ನೆಕ್ಸ್ಟು ಹಾರಿಜಾಂಟಾಗಿ ಲೈನ್ ಬೇಕು, ಇಲ್ಲಿಂದ ಇಲ್ಲಿಗೆ ಹೆಂಗಿರೋ ನಮ್ಗೆ ಆಫ್ ಸೆಟ್ 20. ಕ್ಲಿಕ್ ಮಾಡಿದೆ, ಇಲ್ಲೂ ಆಫ್ ಸೆಟ್ ಬ್ಯಾಕ್ಸು 2 ಫೀಟ್ ಇದೆ ಅಲ್ವಾ ನಮಗೆ, ಆ ಕಡೆ ಈ ಕಡೆ ಹಾರಿಜಾಂಟಲಿಗೆ. ಸೊ ಆಫ್ ಸೆಟ್ನ 2 ಫೀಟ್ ಬಿಟ್ಕೊಳ್ಳೋಣ. 2 ಫೀಟ್ ಎಂಟರ್ ಕೊಟ್ಟರೆ ನಮಗೆ 2 ಫೀಟ್ ಎಂಟರ್. ನೆಕ್ಸ್ಟು ಮತ್ತೆ
ವಾಲ್ ಬಂದು 6 ಇಂಚ್ ಎಂಟರ್, 6 ಇಂಚ್ ಎಂಟರ್, 6 ಇಂಚ್ ಎಂಟರ್. ಓಕೆ. ಓಕೆ. ಸೆಟ್ ಬ್ಯಾಕ್ಸ್ ಬಂದು ಇಲ್ಲೂ ಕೊಟ್ಟಿದ್ದಾರೆ ಈ ಸೈಡೂ. ಸೊ ಆಲ್ರೆಡಿ ವಾಲ್ ಲೈನ್ ಹಾಕ್ಬಿಟ್ಟಿದ್ದೀನಿ, ಸೊ ಡಿಲೀಟ್ ಮಾಡ್ತೀನಿ. ಅಗೇನ್ ಆಫ್ ಸೈಡ್ 2 ಫೀಟ್ ಎಂಟರ್ ಕೊಟ್ಟು ಮತ್ತೆ ಇದು ವಾಲ್ ಲೈನ್ ಆಫ್ ಸೈಡ್ ಎಂಟರ್ 6 ಇಂಚ್. ಓಕೆ. ಇವಾಗ ನಾನು ಇದೆಲ್ಲ ಬಂದ್ಬಿಟ್ಟಿದೆ ಲೈನ್. ಇವಾಗ ಇದನ್ನೆಲ್ಲ ಕಟ್ ಮಾಡಬೇಕು. ಅದಕ್ಕೂ 2-3 ಆಪ್ಷನ್ ಇದೆ. ಒಂದು, ನೀವು ಯಾವ ಲೈನ್ನ ಎಲ್ಲಿಗೆ ಜಾಯ್ನ್ ಆಗಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಎಂಡನ್ನ ತಂದು ಈ ಥರ ಹೆಂಡಕ್ಕೆ ಕೂರಿಸ್ಬೋದು, ಒಂದು ಆಪ್ಷನ್. ಅದರ್ವೈಸ್ ಇದನ್ನ ಎಲ್ಲ ಲೈನ್ಗೂ ಮಾಡಬೇಕು ಅದ್ರ ಬದಲು ಟ್ರಿಮ್ ಅನ್ನೋದು ಸೆಲೆಕ್ಟ್ ಮಾಡಿದ್ರೆ, ಟ್ರಿಮ್ ಅನ್ನೋದ್ರೆ ಕಟ್ ಮಾಡುತ್ತೆ, ಟ್ರಿಮ್ ಮಾಡುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಲೈನ್ ಬೇಡ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಲೈನ್ ಕಟ್ ಆಗ್ತಾ ಹೋಗುತ್ತೆ. ಹಿಂಗೆ ಒಂದೊಂದು ಲೈನ್ನೇ ಮಾಡ್ತೀನಿ ಅಂದರೆ ಓಕೆ, ಹಿಂಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರು ಅದು ಕಟ್ ಆಗುತ್ತೆ. ಇಷ್ಟು. ಸೊ ಈಸಿಯಾಗಿ ಕಟ್ ಆಯಿತು. ಇದು ವಾಲ್ ಲೈನ್ಸ್ ಬಂತು. ಸೊ ಈಗ ನಿಮ್ಗೆ ಇನ್ನೊಂದು ಕ್ವಶನ್ ನೋಡ್ತಾ ಇದೆ, ವಾಲ್ಸ್ ಅಂದರೆ ಆಲ್ರೆಡಿ ಇದನ್ನ ವೈಟ್ ಕಲರ್ಲಿ ಹಾಕಿದ್ದಾರೆ, ಇದನ್ನ ಈ ಕಲರಲ್ಲಿ ಬರ್ತಿದೆ ಹೆಂಗೆ ಅಂತ. ಏನಾದ್ರು ಕಲರ್ಸ್ ಏನಾದ್ರು ಚೇಂಜ್ ಮಾಡಬೇಕಾ ಅಂತ. ಹೌದು, ಇವಾಗ ನೀವು ಏನೇ ಲೈನ್ಸು ಏನೇ ಕಲರ್ ಸೆಲೆಕ್ಟ್ ಮಾಡೋಕ್ಕೂ ಮೊದಲು ಒಂದು ಆಪ್ಷನ್ ಇದೆ, ಲೇಯರ್ಸ್ ಅಂತ. ನೀವು ಯಾವುದೇ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಲೇಯರ್ಸ್ನ, ಇದು ನಾನು ಆಲ್ರೆಡಿ ಮಾಡಿರೋ ಪ್ರಾಜೆಕ್ಟ್ಸ್ ಇರೋದ್ರಿಂದ ಆಲ್ರೆಡಿ ಲೇಯರ್ಸ್ ಆಲ್ಮೋಸ್ಟ್ ಲೇಯರ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಹೊಸ್ದಾಗಿ ಮಾಡ್ತಿದ್ದೀನಿ ಅಂದರೆ ಲೇಯರ್ಸ್ನ ಕ್ರಿಯೇಟ್ ಮಾಡಬೇಕು. ಲೇಯರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ವಾಲ್ ಅಂತ ಬರ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಡ್ರಾಯಿಂಗ್ಸ್ ಅಂತ ಬರ್ತಿದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ ಅಂತ ಬರ್ತಿದೆ. ಸೊ ಇದನ್ನ ಆಲ್ರೆಡಿ ನಾನು ಲೇಯರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ನೀವು ಹೊಸ್ದಾಗಿ ಏನಾದ್ರು ಮಾಡ್ತಿದ್ದೀನಿ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತು ಈ ಡ್ರಾಯಿಂಗ್ಸ್ನಲ್ಲೇ ನಾನು ಇನ್ನೇನೋ ಮಾಡ್ತೀನಿ ಅಂದರೆ ಲೇಯರ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಲೇಯರ್ಸ್ ಹೆಂಗೆ ಯೂಸ್ ಆಗುತ್ತೆ, ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ನಿಮಗೆ ಇವಾಗ ಫುಲ್ಲು ವಾಲ್ಸ್ ಎಲ್ಲ ಈ ಚಿಕ್ಕ ಡ್ರಾಯಿಂಗಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇಫ್ ಇಟ್ ಈಸ್ ದೊಡ್ಡ ದೊಡ್ಡ ಡ್ರಾಯಿಂಗ್ ಮಾಡಿದಾಗ, ಈಗ ನಿಮಗೆ ವಾಲ್ ಸೆಲೆಕ್ಟ್ ಮಾಡಿದ್ದೀರಾ, ಇದಕ್ಕೆ ಕಲರ್ ಯಾರೋ ಈ ಕಲರ್ ಬೇಡ ಬೇರೆ ಕಲರ್ ಬೇಕು ಅಂತ ಕೇಳ್ತಾರೆ, ಇಲ್ಲ ಈ ಲೈನು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಹಾಕಬೇಕು ಅಂತ ಕೇಳ್ತಾರೆ. ಆವಾಗ ನೀವು ಪ್ರತಿ ಒಂದು ಲೈನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಇದ್ರೊಂದು ಸೈಜ್ನ ಚೇಂಜ್ ಮಾಡೋಕ್ಕೆ, ಈಗ ಸೈಜ್ ಅಲ್ವಾ, ಇದು ಪ್ರತಿಯೊಂದನ್ನು ಸೈಜ್ ಮಾಡಿ ಚೇಂಜ್ ಮಾಡ್ತಾ ಕೂತ್ಕೋಬೇಕಂದ್ರೆ ಎಷ್ಟು ಲೈನ್ಸ್ ಇದೆ. ಅದೇ ನೀವು ಲೇಯರ್ಸಲ್ಲಿ ಮಾಡಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ಈ ವಾಲ್ಸ್ದು ಲೇಯರ್ಸ್ ಇದೆಯಲ್ವಾ, ಈ ವಾಲ್ಸ್ ಏನಾದರೂ ನೀವು ಇವಾಗ ಇದು ಬಂದು ವಾಲ್ಸು, ನೀವು ವಾಲ್ಸ್ಗೆ ಹೋಗಿ ಲೇಯರ್ಸ್ನ ಇಲ್ಲಿ ಏನಾದರೂ ಸೈಜ್ನ ಆಟೋಮೆಟಿಕಲಿ ನೀವು 1.2 ಅಂತ ಹಾಕೊಂಡ್ರಿ ಅಂದ್ಕೊಳ್ಳಿ, ಎಲ್ಲ ವಾಲ್ಸ್ ಕೂಡ 1.2 ಆಯಿತು. ಸೊ ನಿಮಗೆ ಪ್ರತಿಯೊಂದು ಲೈನು ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲೇಯರ್ಸಲ್ಲಿ ಏನಾದರೂ ಮಾಡಿದರೆ, ನಿಮ್ಮದು ಏನಾದರೂ ಒಂದು ಚೇಂಜ್ ಮಾಡಿದ್ರೆ ಪ್ರತಿಯೊಂದೂ ಎಲ್ಲ ಯಾವುದಕ್ಕೆ ಮಾಡಿರ್ತೀರಾ ಅದು ಮಾಡುತ್ತೆ. ಸೊ ಲೇಯರ್ಸ್ದು ಇದೊಂದು ಅಡ್ವಾಂಟೇಜಸ್ಸು. ಮತ್ತು ಇವಾಗ ಡೋರ್ದು ನಾನು ಈ ಕಲರ್ ಹಾಕಿದ್ದೀನಿ. ಯಾರೋ ಡೋರ್ಗೆಲ್ಲ ಕಲರ್ ಚೇಂಜ್ ಮಾಡು, ಕ್ಲೈಂಟ್ಸು ಯಾರು ಅಂದರೆ ಕ್ಲೈಂಟ್ಸ್ ಡೋರ್ಗೆಲ್ಲ ಕಲರ್ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಆವಾಗ ನೀವು ಪ್ರತಿಯೊಂದಕ್ಕೂ ಕಲರ್ ಚೇಂಜ್ ಮಾಡ್ತಾ ಕೂತ್ಕೋತೀರಾ. ಅದ್ರ ಬದಲು ಇಲ್ಲಿ ಡೋರ್ ಲೇಯರ್ಸಿಗೆ ಬಂದು ಇಲ್ಲಿಗೆ ಬಂದು ಇವಾಗ ಕಲರ್ಸು ನಂಗೆ ಈ ಗ್ರೀನ್ ಕಲರ್ ಬೇಕು, ಇಲ್ಲಿ ಓಕೆ ಅಂತ ಕೊಟ್ಟರೆ ಆಲ್ ಡೋರ್ಸ್ದು ಕಲರ್ ಚೇಂಜ್ ಆಯಿತು. ಸೊ ಲೇಯರ್ಸ್ ಈ ಥರ ವರ್ಕ್ ಆಗುತ್ತೆ, ಈ ಥರ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಪ್ರಿಂಟ್ ತೆಗಿತೀರಾ ಅಲ್ವಾ, ಪ್ರತಿಯೊಂದು ಲೇಯರ್ ಮಾಡಿದರೆ ಯಾವುದನ್ನು ಪ್ರಿಂಟಲ್ಲಿ ನೀಟಾಗಿ ಲೈನ್ಸ್ ಆಗಲಿ ತಿಕ್ ಲೈನ್ಸ್ ಆಗಲಿ ಯಾವುದು ಹೈಲೈಟ್ ಆಗಬೇಕು ಪ್ರತಿಯೊಂದು ನೀಟಾಗಿ ವಿಸಿಬಲ್ ಆಗುತ್ತೆ. ನೀವು ಲೇಯರ್ಸಲ್ಲಿ ಮಾಡಿಲ್ಲ, ಸುಮ್ಮನೆ ಲೈನ್ ತೊಗೊಂಡು ಮಾಡ್ತಿದ್ದೀರಾ ಅಂದರೆ ಒಂದು ವಾಲ್ ಲೈನ್ ತಿಕ್ಕಾಗಿ ಕಾಣೋದು, ಡೋರ್ ಲೈನ್ ತಿಕ್ಕಾಗಿ ಕಾಣೋದು, ಒಂದು ಡೋರ್ ತಿನ್ನಾಗಿ ಕಾಣೋದು, ಈ ಥರ ಡ್ರಾಯಿಂಗ್ಸ್ ಅಂದರೆ ನೋಡೋಕೆ ನೀಟಾಗಿ ಪ್ರಾಪರಾಗಿ ಕಾಣಲ್ಲ. ಮತ್ತು ಮಾಡಬೇಕಾದ್ರೂ ಏನಾದ್ರು ಚೇಂಜಸ್ ಮಾಡಿಸಿದ್ರೆ ಅದು ಕರೆಕ್ಟಾಗಿ ಪ್ರಾಪರ್ ಆಗಲ್ಲ. ಸೊ ಈ ಥರ ಮಾಡಬೇಕಾಗತ್ತೆ. ಇವಾಗ ನಾನು ಓಕೆ ಹಿಂಗೆ ಲೇಯರ್ಸ್ ಇದ್ದರೆ ಓಕೆ. ಈಗ ಕ್ರಿಯೇಟ್ ಮಾಡಬೇಕು, ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ಇದು ಆಲ್ರೆಡಿ ವಾಲ್ಸ್ ಇದೆ. ಇನ್ ಕೇಸ್ ಏನಾದರೂ ಲೇಯರ್ಸ್ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಹೊಸ ಪ್ರಾಜೆಕ್ಟ್ಸಲ್ಲಿ ಅಂದರೆ, ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ಲೇಯರ್ಸ್ ನ್ಯೂ ಲೇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಲೇಯರ್ 1 ಅಂತ ಬಂತು. ಇದಕ್ಕೆ ನೀವು ಬೇಕಾದ್ರೆ ವಾಲ್ WALL ವಾಲ್ ಅಂತ ಹಾಕ್ಕೊಂಡು ಇದಕ್ಕೆ ನಿಮಗೆ ಯಾವ ಕಲರ್ ಬೇಕು ಅದನ್ನು, ಇದು ಆಲ್ರೆಡಿ ವಾಲ್ ಅಂತ ಇದೆ ಅಲ್ವಾ, ಅದಕ್ಕೋಸ್ಕರ ಅದು ನೇಮ್ ಇದೆ ಅಂತ ಬರ್ತಿದೆ ವಾಲ್ 1. ಕಲರ್ ಯಾವ್ದು ಬೇಕು, ಓಕೆ ನನಗೆ ವೈಟ್ ಕಲರ್ ಬೇಕು, ಓಕೆ. ನೆಕ್ಸ್ಟು ಥಿಕ್ನೆಸ್ ಎಷ್ಟು ಬೇಕು ಇದನ್ನು ಹಾಕ್ಕೊಂಡು ನೀವು ಓಕೆ ಕೊಟ್ಟರೆ ಅಲ್ಲಿಗೆ ಇದು ಸೆಟ್ ಆಯಿತು. ಸೊ ನೀವು ಇದನ್ನು ಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಲೇಯರ್ಸ್ನ ನೀವು ವಾಲ್ 1 ಅಂತ ಇಲ್ಲಿ
ವಾಲ್ 1. ಈಗ ಈ ಲೇಯರ್ಸ್ ಯಾವುದ್ರಲ್ಲಿದೆ? ವಾಲ್ 1 ಅಲ್ಲಿದೆ. ಸೊ ಹಿಂಗೆ ಲೇಯರ್ಸ್ ಕ್ರಿಯೇಟ್ ಆಯಿತು. ಇವಾಗ ನೀವು ಇದನ್ನೆಲ್ಲ ಈ ಲೇಯರ್ಸಲ್ಲಿ ಮಾಡ್ಕೋಬೇಕಲ್ವಾ? ಅದಕ್ಕೂ ಒಂದು ಆಪ್ಷನ್ನು. ಇವಾಗ ನೀವು ಎಲ್ಲನೂ ಕ್ಲಿಕ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟು ವಾಲ್ 1 ಅನ್ನೋ ಆಪ್ಷನ್ ಕೊಟ್ಟರೆ ಕ್ಲಿಕ್ ಆಯಿತು. ಇದು ಬರೀ ಇವಾಗ ವಾಲ್ ಲೈನ್ ಇದೆ. ಬಟ್ ಇದನ್ನೇನೋ ಫುಲ್ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಈ ಲೇಯರ್ಸ್ಗೆ ಹೋಗಿ ವಾಲ್ 1 ಅಂತ ಕೊಟ್ರಿ ಅದೆಲ್ಲ ವಾಲ್ 1 ಲೇಯರ್ಸ್ ಆಯಿತು. ಅದೇ ನೀವು ಇದನ್ನೆಲ್ಲ ಈ ವಾಲ್ಸನ್ನ ಚೇಂಜ್ ಮಾಡಬೇಕು ಅಂದರೆ ಇದನ್ನ ಹಿಂಗೆ ಡ್ರಾಗ್ ಮಾಡಿ ಫುಲ್ ಸೆಲೆಕ್ಟ್ ಮಾಡಿಬಿಟ್ರೆ ಟೆಕ್ಸ್ಟು, ಡೋರು ಎಲ್ಲ ಸೆಲೆಕ್ಟ್ ಆಗಿಬಿಡುತ್ತೆ. ಅವಾಗ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ವಾಲ್ 1 ಅಂತ ಕೊಟ್ಟರೆ ಎಲ್ಲ ವಾಲ್ 1 ಆಗುತ್ತೆ. ನೀವು ಇವಾಗ ಇದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಇಲ್ಲ ಇದಕ್ಕೆ ಮಾತ್ರ ಕೊಡಬೇಕಲ್ವಾ? ಇದಕ್ಕೆ ಮಾತ್ರ ಅವಾಗ ಹೆಂಗೆ ಆಗುತ್ತೆ ಅಂದರೆ ಒಂದು ಆಪ್ಷನ್ ಇದೆ ಮ್ಯಾಚ್ ಪ್ರಾಪರ್ಟೀಸ್ ಅಂತ. MA ಅಂತ ಕ್ಲಿಕ್ ಮಾಡಿದ್ರೆ ಮ್ಯಾಚ್ ಮ್ಯಾಚ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಈಗ ನಿಮಗೆ ಡೋರ್ದು ಮ್ಯಾಚ್ ಆಗಬೇಕು. ಇದು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಆ ಲೇಯರ್ ಅಲ್ಲಿಗೆ ಮ್ಯಾಚ್ ಆಯಿತು. ಅಂದರೆ ನಿಮ್ಗೆ ಯಾವ ಲೇಯರ್ನ ಬೇಕೋ ಈ ಆಪ್ಷನ್ ಯೂಸ್ ಮಾಡ್ಕೋಬೋದು. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಈಗ ನನಗೆ ಈ ವಾಲ್ ಬೇಕು. ಈ ವಾಲ್ದು ಎಲ್ಲದಕ್ಕೂ ಮ್ಯಾಚ್ ಆಗಬೇಕಲ್ವಾ? ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ಯಾವುದನ್ನ ಮ್ಯಾಚ್ ಮಾಡಬೇಕು? ಇದನ್ನ ಮ್ಯಾಚ್ ಮಾಡಬೇಕು. ಸೊ ನೋಡಿ ವಾಲ್ 1ಅಲ್ಲಿರೋದು ವಾಲ್ ಪ್ರಾಪರ್ಟೀಸ್ ಆಯಿತು. ಸೊ ಇಲ್ಲೊಂದು ಆಪ್ಷನ್ ಹಿಂಗೆ ವರ್ಕ್ ಆಯಿತು. ಇಲ್ಲಾಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಚೇಂಜ್ ಮಾಡೋದಾದ್ರೂ ಓಕೆ. ಇಲ್ಲ ಹೊಸ್ದಾಗಿ ನೀವು ಯಾವ್ದಾದ್ರು ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಹೋಗಿ ಕ್ರಿಯೇಟ್ ಆಯಿತು. ಓಕೆ, ಆ ಥರ. ಇದು ನೋಡಿ, ಇದು ನಾನು ಮೊದಲು ವಾಲಲ್ಲೇ ಮಾಡಿಬಿಟ್ಟಿದ್ದೀನಿ. ಇದು ವಾಲ್ ಅಲ್ಲ, ಸೆಟ್ ಬ್ಯಾಕ್ಸು. ಸೊ ಇದು ಆಲ್ರೆಡಿ ಹೆಂಗಿದ್ರು ವಾಲ್ ಇರೋದ್ರಿಂದ ಇದನ್ನ ವಾಲ್ ಈಗ ರೀನೇಮ್ ಕೊಡಬೇಕು. ಇದು ವಾಲ್ ಬೇಡ, ಸೆಟ್ ಬ್ಯಾಕ್ ಲೈನ್ ಅಂತನೋ ಏನೋ ಚೇಂಜ್ ಮಾಡ್ತೀನಿ. ಹಾಂ, ಇವಾಗ ಇದು ಸೆಟ್ ಬ್ಯಾಕ್ ಲೈನು ಎರಡು ಒಂದೇ ಥಿಕ್ನೆಸ್ ಆಗಿಬಿಡುತ್ತಲ್ವಾ? ಸೊ ಇದು ನೋಡಿ ಸೆಟ್ ಬ್ಯಾಕ್ ಲೈನ್. ಸೊ ಈಗ ಇದು ವಾಲ್ ಅಂತ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗಬೇಕಲ್ವಾ? MA ಮ್ಯಾಚ್ ಪ್ರಾಪರ್ಟೀಸ್ ಅಂತ ಕ್ಲಿಕ್ ಮಾಡಿದ್ರೆ ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವಾಗ ಇದ್ರನ್ನ ಕ್ಲಿಕ್ ಮಾಡಿ ನೋಡಿ, ಇವಾಗ ಸೆಟ್ ಬ್ಯಾಕ್ ಲೈನ್ ಅಂತ ಬಂತು. ಸೊ ಇವಾಗ ನನಗೆ ಈ ಲೈನ್ ವಾಲ್ ಲೈನ್ ಇದೆ, ನನಗೆ ಸೆಟ್ ಬ್ಯಾಕ್ ಆಗಬೇಕು. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲೋಗಿ ಸೆಟ್ ಬ್ಯಾಕ್ ಅಂತ ಕ್ಲಿಕ್ ಮಾಡೋಕ್ಕೆ ಬದಲು ಮ್ಯಾಚ್ ಪ್ರಾಪರ್ಟೀಸ್ ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ವರ್ಕ್ ಆಯಿತು. ಓಕೆ, ಈಗ ನನಗೆ ಇದು ವಾಲ್ ಲೈನು, ಇಲ್ಲಿ ಸೆಟ್ ಬ್ಯಾಕ್ಸು ಇದನ್ನು ತೊಗೊಬಿಟ್ಟಿದೆ. ಯಾಕೆಂದರೆ ಇದು ಕಂಟಿನ್ಯೂಷನ್ ಲೈನ್ ಇದೆ. ಸೊ ಓಕೆ, ನಾನಿವಾಗ ಇದನ್ನು ಇಲ್ಲಿಗೆ ಫಿಲೇಟ್ ಮಾಡ್ತೀನಿ. ಓಕೆ, ಇನ್ನೊಂದು ಆಪ್ಷನ್ ಇವಾಗ ನೋಡಿ, ಮಾಡ್ತಾ ಮಾಡ್ತಾ ಯಾಕೆ ನಿಮಗೆ ಒಂದೊಂದು ಪ್ರಾಪರ್ಟಿನ ಹೇಳ್ಕೊಡ್ಬೇಕಂದ್ರೆ ಒಂದೊಂದು ಕಮಾಂಡ್ಸ್ನ ಹೇಳ್ಕೊಡ್ಬೇಕಂದ್ರೆ ಯಾವ ಕಮಾಂಡ್ಸು ಮಿಸ್ ಆಗಲ್ಲ, ಮತ್ತು ಎಲ್ಲ ಕಮಾಂಡ್ಸ್ನು ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ಬೋದು. ಇವಾಗ ನೋಡಿ, ಈ ಥರ ಆಪ್ಷನ್ ಕೊಟ್ಬಿಟ್ಟಿದ್ದಕ್ಕೆ ಇನ್ನೊಂದು ಕಮಾಂಡ್ಸ್ ಬಂತು, ಅದೇ ಫಿಲೇಟ್. ಇವಾಗ ಈ ಲೈನ್ ಇದೆ ಒಂದು, ಇದು ವಾಲ್ ಲೈನ್ ಆಗಬೇಕು ಅಂತ ಇದನ್ನ ಇಲ್ಲಿಗೆ ತೊಗೊಬಂದ್ಬಿಟ್ಟು ಒಂದು ಆಪ್ಷನು ಹಿಂಗೆ ಜಾಯಿನ್ ಮಾಡಿಬಿಟ್ಟು ಮ್ಯಾಚ್ ಪ್ರಾಪರ್ಟೀಸ್ ಕೊಟ್ಬಿಟ್ರೆ ವಾಲ್ ಆಯಿತು. ಆಮೇಲೆ ಇಲ್ಲಿಗೆ ಇನ್ನೊಂದು ಲೈನ್ ಹಾಕೋಬೋದು ಒಂದು ಆಪ್ಷನ್ನು. ಇನ್ನೊಂದು ಆಪ್ಷನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿ ಮಾಡೋದಾದರೆ ಒಂದೊಂದು ಡ್ರಾಯಿಂಗ್ ಆದರೆ ಓಕೆ. ತುಂಬ ಡ್ರಾಯಿಂಗ್ಸ್ ಇತ್ತು ಅನ್ನೋದಾದರೆ ಫಿಲೇಟ್ ಅಂತ ಒಂದು ಆಪ್ಷನ್ ಇದೆ. ಎಂಟರ್ ಹೊಡ್ದು ಯಾವ ಆಪ್ಷನ್ನು ಎಲ್ಲಿಗೆ ಕನೆಕ್ಟ್ ಆಗಬೇಕು ಅದೊಂದು, ಮತ್ತು ಸೆಕೆಂಡ್ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಯಿತು. ಸೊ ನಿಮಗೆ ಫಿಲೇಟ್ ಅನ್ನೋ ಆಪ್ಷನ್ ಹೆಂಗೆ ಅಂದರೆ, ಇವಾಗ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಲೈನು ಇಲ್ಲ, ಇದು ನಂಗೆ ಜಾಯಿನ್ ಆಗಬೇಕು. ಅದ್ರ ಬದಲು ನೀವು ಒಂದು ಹೊಸ ಲೈನ್ ತಂದು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಓಕೆ, ಅಂದರೆ ಸ್ಮಾಲ್ ಡ್ರಾಯಿಂಗ್ ಇರೋದ್ರಲ್ಲಿ. ಇಲ್ಲ ಅದ್ರ ಬದಲು ಫಿಲೇಟ್ ಎಂಟರ್ ಹೊಡೆದು ಯಾವ ಆಪ್ಷನ್ ಆ್ಯಂಡ್ ಯಾವ ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಯಿತು. ಸೊ ಫಿಲೇಟ್ ಆಪ್ಷನ್ ಹೀಗೆ ವರ್ಕ್ ಆಗುತ್ತೆ. ಓಕೆ, ನಮಗೆ ಇಲ್ಲಿ ಸೆಟ್ ಬ್ಯಾಕ್ ಲೈನ್ ಬಂದ್ಬಿಟ್ಟಿದೆ. ಮ್ಯಾಚ್ ಪ್ರಾಪರ್ಟೀಸ್ ಮಾಡ್ತೀನಿ ವಾಲ್ಗೆ, ಇಷ್ಟೇ. ಈಗ ಇನ್ನೊಂದು ಆಪ್ಷನು, ಈಗ ನಮಗೆ ಇಲ್ಲೊಂದು ಲೈನ್ ಇದೆ, ಇದು ಬೇಕಾಗಿಲ್ಲ, ಇದು ಇಲ್ಲಿಗೆ ಬೇಕು. ಮೂವ್ ಆಪ್ಷನ್ ಯೂಸ್ ಆಗುತ್ತೆ. ಮೂವ್ ಹೆಂಗೆ ಯೂಸ್ ಮಾಡೋದು? ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಅಂತ ಬಂದಿದೆ, ಇಲ್ಲಾಂದರೆ ಇಲ್ಲಾದರೂ ಮೂವ್ ತೊಗೊಳ್ಳಿ, ಇಲ್ಲ ಎಂಟರ್ ಅಂತನಾದ್ರು ಕೊಡಿ. 3 ಆಪ್ಷನ್ ಬಂತು. ಇದನ್ನ ಎಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿಗೆ ತಂದು ಜಾಯಿನ್ ಮಾಡಿದ್ರೆ ಸೊ ಮೂವ್ ಆಯಿತು. ಮ್ಯಾಚ್ ಪ್ರಾಪರ್ಟೀಸ್. ಸೊ ಮೂವ್ ಆಪ್ಷನ್ನು ಗೊತ್ತಾಯ್ತಲ್ವಾ? ಲೈನು ಮ್ಯಾಚ್ ಪ್ರಾಪರ್ಟೀಸ್. ಸೊ ಓಕೆ, ಇವಾಗ ನಿಮಗೆ ಇದು ಸೆಟ್ ಆಯಿತು. ಇನ್ನೊಂದು ಈಗ ಡೈಮೆನ್ಷನ್ಗೆ ಇಲ್ಲಿ ಡೈಮೆನ್ಷನ್ ಅಂತ ಇದೆಯಲ್ಲ, ಇಲ್ಲಾದರೂ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪಾಯಿಂಟಿಂದ ಬೇಕು
ಅಲ್ಲಿಂದ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟಲ್ಲಿ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿದ್ರು ಓಕೆ. ಒನ್ ಟೈಪು ಮಾಡೋದು. ಇನ್ನೊಂದು DIM ಅಂತ ಎಂಟರ್ ಕೊಟ್ಟರೆ ಅಲ್ಲಾದರೂ ಬರುತ್ತೆ 20 ಫೀಟ್. ಸೊ ಇದು ಫರ್ನಿಚರ್ಸಲ್ಲೇ ಇದೆ, ಇದರಲ್ಲೇ ಅದೇ ಇದೂ ಚೇಂಜ್ ಮಾಡಿಲ್ಲ. ಸೊ ನೀವು ಇಲ್ಲಿ ಬಂದುಬಿಟ್ಟು ಡೈಮೆನ್ಷನ್ ಕ್ಲಿಕ್ ಮಾಡಿದ್ರೆ ಅದು ಡೈಮೆನ್ಷನ್ ಆಯಿತು. ಮ್ಯಾಚ್ ಪ್ರಾಪರ್ಟೀಸ್. ನಿಮಗೆ ಲೇಯರ್ಸ್ ಇನ್ನೊಂದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಡೈಮೆನ್ಷನ್ ಎಲ್ಲ ಡಿಲೀಟ್ ಮಾಡಬೇಕು ನೀವು. ಯಾರೋ ನಿಮಗೆ ಮೀಟ್ರಲ್ಲಿ ಕೇಳ್ತಾರೆ, ಡೈಮೆನ್ಷನ್ ಎಲ್ಲ ಡಿಲೀಟ್ ಮಾಡಿ ಕನ್ವರ್ಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಾ, ಪ್ರತಿಯೊಂದೊಂದು ಡೈಮೆನ್ಷನ್ ಎಲ್ಲೆಲ್ಲಿದೆ ಹುಡ್ಕೊಂಡು ಕೂತ್ಕೋತೀರಾ. ಅದ್ರ ಬದಲು ಈ ಡೈಮೆನ್ಷನ್ ಇದೆಯಲ್ಲ, ಇದನ್ನು ಮಾತ್ರ ಆನ್ ಆಗಿರಬೇಕು, ಬೇರೆದೆಲ್ಲ ಆಫ್ ಆಗಿರಬೇಕು. ಅವಾಗ ಏನು ಮಾಡ್ತೀರಾ ನೋಡಿ, ಎಲ್ಲ ಆಫ್ ಆಯಿತು. ಇವಾಗ ಡಿಲೀಟ್ ಕೊಟ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಆ ಲೇಯರ್ಸ್ನ ಆನ್ ಮಾಡಿದ್ರೆ ನಿಮ್ಮ ಡ್ರಾಯಿಂಗ್ಸ್ ಬರ್ತು, ಡೈಮೆನ್ಷನ್ ಲೈನ್ಸ್ ಎಲ್ಲ ಡಿಲೀಟ್ ಮಾಡಿದ್ರಿ. ಸೊ ಲೇಯರ್ಸ್ ಒಂದು ಯೂಸ್ ಮಾಡಿದ್ರೆ ಇದೊಂದು ಮೋಸ್ಟ್ ಅಡ್ವಾಂಟೇಜಸ್ಸು. ಈಗ ಡೈಮೆನ್ಷನ್ ಒಂದೊಂದು ನೀವು ಡಿಲೀಟ್ ಮಾಡ್ತಾ ಕುತ್ಕೊಂಡೋಗಿದ್ರೆ ಎಷ್ಟು. ಸೊ ಓಕೆ, ಇವಾಗ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಎಲ್ಲ ನಾನು ವಾಪಸ್ ಬೇಕು, ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅನ್ನೋದಾದರೆ CTRL Z ಕ್ಲಿಕ್ ಮಾಡಿದ್ರೆ ನಿಮಗೆ ವಾಪಸ್ ಡ್ರಾಯಿಂಗ್ಸ್ ಬರುತ್ತೆ. ಓಕೆ, ಇನ್ನೊಂದು ಆಪ್ಷನ್ ಗೊತ್ತಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಡೈಮೆನ್ಷನ್ನು ಹೆಂಗೆ ಹಾಕೋದಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಕಾಲಮ್ ಕೂರಿಸಿದ್ದಾರೆ. ಕಾಲಮ್ ಏನು ಸೈಜು, 8 ಇಂಚ್ ಬೈ 1 ಫೀಟ್ 4 ಇಂಚ್. ಸೊ ಓಕೆ, ನೀವು ಕಾಲಮ್ಸ್ ಹೆಂಗೆ ಹಾಕ್ತೀರಾ, ಇಲ್ಲಿಗೆ ರೆಕ್ಟ್ಯಾಂಗುಲರ್ ಬಂದುಬಿಟ್ಟು ಕ್ಲಿಕ್ ಮಾಡಿ 4 ಇಂಚ್ ಕಾಮ 1 ಫೀಟ್ 4 ಇಂಚ್ ಅಂತನಾದರೂ ಕೊಟ್ಟರೆ ಓಕೆ. ಇದು ಬಂತು 1 ಫೀಟ್ 4 ಇಂಚ್ ಇತ್ತಾ, ಎಷ್ಟು ಕೊಟ್ಟೆ, 4 ಇಂಚ್ ಕೊಟ್ಟೆ, ಬಟ್ ಅಲ್ಲಿ 8 ಇಂಚ್ ಅಲ್ಲ ಇದ್ದಿದ್ದು. ಓಕೆ, 8 ಇಂಚ್ ಇತ್ತು. ಓಕೆ ಓಕೆ, ಇಲ್ಲಿ ಕ್ಲಿಕ್ ಮಾಡಿ ಹೇಗೆ ನೀವು ಮೂವ್ ಮಾಡಿ 4 ಇಂಚ್ ಎಂಟರ್. ಓಕೆ, ಇದು ಬಂತು. ನೆಕ್ಸ್ಟ್ ಇದನ್ನ ಮೂವ್ ಮಾಡಬೇಕು, ಎಲ್ಲಿಗೆ ಇಲ್ಲಿ ಇಟ್ಕೊಂಡು ಹೀಗೆ ಕೂರಿಸ್ದೆ, ಪ್ಲೇಸ್ ಮಾಡಿದೆ. ಈಗ ಕಾಲಮ್ ಆಯ್ತಲ್ವಾ. ಇದು ನೆಕ್ಸ್ಟು ಇದನ್ನ ಲೇಯರ್ಸ್ನ ಕಾಲಮ್ ಅಂತ ಮಾಡ್ಕೊಳ್ಳೋಣ. ಫಾರ್ಮಲ್ ಚೇಂಜ್ ಮಾಡ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಇದು ಇವರು ಇದಕ್ಕೆ ಹ್ಯಾಚ್ ಪ್ರಾಪರ್ಟಿ ಯೂಸ್ ಮಾಡಿದ್ದಾರೆ. ಮತ್ತು ನಿಮಗೆ ಬಿಫೋರ್ ನೀವು ಆಟೋಕ್ಯಾಡ್ ಕಲಿತೀನಿ ಅನ್ನೋದಕ್ಕಿಂತನೂ ಹ್ಯಾಚ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ಯಾವ್ಯಾವ ವರ್ಕ್ಗೆ ಮೀನ್ಸ್ ವಾಲ್ಗೆ ಯಾವ ಹ್ಯಾಚ್ ಯೂಸ್ ಮಾಡ್ತೀವಿ, ಕಾಂಕ್ರೀಟ್ಗಾದರೆ ಯಾವುದು ಹ್ಯಾಚ್ ಯೂಸ್ ಮಾಡ್ತೀವಿ, ಬ್ರಿಕ್ಗಾದರೆ ಯಾವ್ದು ಯೂಸ್ ಮಾಡ್ತೀವಿ, ಪ್ರತಿಯೊಂದನ್ನು ಹ್ಯಾಚ್ ಬಗ್ಗೆ, ಡ್ರಾಯಿಂಗ್ಸ್ ಬಗ್ಗೆ, ವಾಲ್ ಅಂದರೆ ಹಿಂಗೆ, ಡೋರ್ ಅಂದರೆ ಹೆಂಗೆ ಇಂಡಿಕೇಟ್ ಮಾಡ್ತೀವಿ ಅಂತ ನೀವು ಥಿಯರಿಟಿಕಲ್ ಕಲ್ತಿದ್ರೆ ಮಾತ್ರ ನಿಮ್ಮ ಡ್ರಾಯಿಂಗ್ ಮಾಡಬೇಕಾದ್ರೆ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಓಕೆ, ನಾವಿಲ್ಲಿ ಕಾಲಮ್ ಇದೆ, ನಾವು ಸಾಲಿಡ್ ಕಾಂಕ್ರೀಟ್ ವಾಲ್ ತೋರಿಸ್ಬೇಕು. ಸೊ ನಾವು ಈಗ ಸಾಲಿಡ್ ಆಗಿ ಯೂಸ್ ಮಾಡ್ಬೇಕು ಹ್ಯಾಚ್ನ. ಸೊ ಹಿಂಗೆ ಹ್ಯಾಚ್ ಹೆಂಗೆ ಯೂಸ್ ಮಾಡ್ತೀರಾ, ಒಂದು HA ಅಂತ ಕೊಟ್ಟರೆ ಹ್ಯಾಚ್ ಪ್ರಾಪರ್ಟೀಸ್ ಬಂತು. ಕ್ಲಿಕ್ ಮಾಡಿದೆ. ಹ್ಯಾಚ್ ಎಲ್ಲಿಗೆ, ಈ ಆಪ್ಷನ್ ನಿಮಗೆ ಇದು ಕಟ್ ಆಗ್ಬಿಟ್ಟಿದೆ ಅಲ್ವಾ, ಬರೀ ಇಷ್ಟೇ ತೋರಿಸ್ತಾ ಇದೆ. ಇಲ್ಲಿಗೊಂದ್ಸರಿ ಇಲ್ಲಿಗೊಂದ್ಸರಿ ಕೊಟ್ಟರೆ ಬಂತು. ಇದು ನಿಮಗೆ ಸಾಲಿಡ್ ಬೇಕು, ಇಲ್ಲಿ ಸಾಲಿಡಾ ಹ್ಯಾಂಗಲ್ಲ, ಈ ಎಷ್ಟೊಂದು ಆಪ್ಷನ್ ಇದೆ ಅಂದರೆ ಇಲ್ಲಿ ಪ್ಯಾಟರ್ನ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಸಾಲಿಡ್ ಆಪ್ಷನ್ ಏನೇನು ಬೇಕು ಅದಿರುತ್ತೆ. ಗ್ರೇಡಿಯಂಟು ಪ್ಯಾಟರ್ನ್ ಆದರೆ ಹಿಂಗಿರುತ್ತೆ. ಇಲ್ಲಿ ನೋಡಿ, ಸೆಲೆಕ್ಟು, ರಿಮೂವ್, ಎಷ್ಟು ಆಪ್ಷನ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನು ಮಾಡ್ಕೋಬೋದು. ಇವಾಗ ನಿಮಗೆ ಇದನ್ನು ನೀವೇನಾದರೂ ಆ ಥರ ಸೆಲೆಕ್ಟ್ ಮಾಡಿದ್ರೆ, ನೀವೇನಾದರೂ ಮೂವ್ ಮಾಡಬೇಕಂದ್ರೆ, ಇವಾಗ ಕಾಲಮ್ ಮೂವ್ ಮಾಡ್ತೀರಾ ಅಂದ್ಕೊಳ್ಳಿ, ಇದು ಫುಲ್ ಮೂವ್ ಆಗ್ತಿದೆ ಅಲ್ವಾ. ನೀವು ಇನ್ ಕೇಸ್ ಹ್ಯಾಚ್ ಕೊಟ್ರಿ ಅಂದ್ಕೊಳ್ಳಿ, ನಾನು ಈ ಥರ ನಿಮ್ಗೆ ತೋರಿಸ್ದೆ ಅಲ್ವಾ, ಹಿಂಗೆ ಹಾಕಿದ್ದೀನಿ ಹ್ಯಾಚ್. ಈಗ ನಾನು ಈಗ ಮೂವ್ ಮಾಡಿದ್ರೆ ಇದೇ ಬೇರೆ ಮೂವ್ ಆಗುತ್ತೆ, ಅದೇ ಬೇರೆ ಮೂವ್ ಆಗುತ್ತೆ. ಯಾಕೆ ಇಲ್ಲಿ ಮಾತ್ರ ಯಾಕೆ ಫುಲ್ಲು ಒಂದು ಸೆಲೆಕ್ಟ್ ಮಾಡಿದ್ರು ಹೆಂಗೆ ಮೂವ್ ಆಗ್ತಾ ಇದೆ, ಫುಲ್ ಹೆಂಗೆ ಬರ್ತಾ ಇದೆ ಅಂದರೆ, ಸೊ ಅದಕ್ಕೆ ಇವಾಗ ನೀವೇನಾದರೂ ಕಾಲಮ್ನ ತೆಗೆದು ಇಲ್ಲಿ ಬೇಡ ಇನ್ನೊಂದು ಪೊಸಿಷನ್ಗೆ ಸೇರಿಸ್ಬೇಕು ಅಂದ್ಕೊಳ್ಳಿ, ಆವಾಗ ನೀವು ಈ ಥರ ಮಾಡ್ಕೊಂಡಿದ್ರೆ ಹಂಗೆ ಮಾಡೋಕ್ಕಾಗಲ್ಲ. ಒಂದು ಸರಿ ನೀವು ಇದು ಆ ಸ್ಕ್ವೇರ್ ಬಾಕ್ಸ್ನೇ ಒಂದು ಸರಿ ಮೂವ್ ಮಾಡಬೇಕಾಗತ್ತೆ, ಅದನ್ನೇ ಒಂದು ಸರಿ ಮಾಡಬೇಕಾಗತ್ತೆ. ಫಸ್ಟು ಅದಕ್ಕೆ ಏನು ಮಾಡ್ಕೊಳ್ಳಿ ಅಂದರೆ, ನೀವು ಇದು ಮಾಡಿ ಹ್ಯಾಚ್ ಆಪ್ಷನ್ ಕೊಟ್ಟು ಎಂಟರ್, ಇದನ್ನು ಗ್ರೂಪ್ ಮಾಡ್ಕೊಳ್ಳಿ.
ಇವಾಗ ಜಿ ಎಂಟರ್ ಹೊಡೆದ್ರೆ ಗ್ರೂಪ್ ಆಯಿತು. ಇವಾಗ ನೀವು ಸೆಲೆಕ್ಟ್ ಮಾಡಿ, ಫುಲ್ ಓಲ್ ಸೆಲೆಕ್ಟ್ ಆಯಿತು. ಇನ್ನು ನೀವು ಎಲ್ಲಿದ್ರೆ ಅದೇ ಬೇರೆ ಸೆಲೆಕ್ಟ್ ಆಗಲ್ಲ. ಎಲ್ಲಿಗೆ ಬೇಕಾದ್ರೂ ಮಾಡ್ಬೋದು. ಇಫ್ ಇಟ್ ಈಸ್ ನೀವು ಅನ್ಗ್ರೂಪ್ ಮಾಡಿದ್ರೆ ಇದೇ ಬೇರೆ ಲೈನ್ ಆಗುತ್ತೆ. ಓಕೆ, ನೀವು ಆ್ಯಚಲ್ಲಿ ಇವಾಗ ನೀವು ಇದನ್ನ ಡಬಲ್ ಲೈನ್ ಕೊಟ್ಬಿಟ್ಟಿದ್ದೀರಾ. ನಮಗೆ ಸಾಲಿಡ್ ಬೇಕು. ಇದನ್ನ ಡಬಲ್ ಕ್ಲಿಕ್ ಮಾಡಿ ನೀವು ಈ ಪ್ಯಾಟರ್ನ್ಗೆ ಹೋದ್ರೆ ಇಲ್ಲಿಗೆ ಯಾವ್ದು ಬೇಕದು ನಿಮಗೆ ಯಾವ್ದು ಬೇಕು ಪ್ಯಾಟರ್ನ್, ನಮ್ಗೆ ಇದು ಬೇಡ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಪ್ಯಾಟರ್ನ್ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ಪ್ಯಾಟರ್ನ್ ನೇಮ್ ಅಂತ ಇದೆ ಅಲ್ವಾ, ಲೇಯರ್ಸ್ ಚೇಂಜ್ ಮಾಡಬೇಕಂದ್ರೆ, ಇಲ್ಲ ಆ್ಯಂಗಲ್ ಚೇಂಜ್ ಮಾಡಬೇಕಂದ್ರೆ ನಿಮಗೆ ಇದೇ ಇರಲಿ. ಬಟ್ ಆ್ಯಂಗಲ್ ಚೇಂಜ್ ಮಾಡಬೇಕಂದ್ರೆ ಸ್ಕೇಲ್, ಈ ಲೈನ್ಸ್ ಎಷ್ಟು ಸ್ಕೇಲಲ್ಲಿ ಬೇಕಂದ್ರೆ, ನಮಗೆ ಪ್ಯಾಟರ್ನೇ ಈ ಪ್ಯಾಟರ್ನ್ ಬೇಡ, ಬೇರೆ ಪ್ಯಾಟರ್ನ್ ಬೇಕು. ಸೊ ನಾನು ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಪ್ಯಾಟರ್ನ್ ಬೇಕು ಅದೆಲ್ಲ ಬರುತ್ತೆ. ಸೊ ನೋಡಿ, ಈಗ ನಮಗೆ ವಾಲ್ಗಾದರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನಿಮಗೆ ಅದು ಕಟ್ಟಿಂಗ್ಸ್ ಲೈನ್ ಮೀನ್ಸ್ ಅದು ಕಾಣಿಸಲ್ಲ. ಬಟ್ ಅದಕ್ಕೆ ಬೇಕಂದರೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸಾಲಿಡ್ ಬೇಕಂದರೆ ಸಾಲಿಡು, ಕಾಂಕ್ರೀಟು ಆದರೆ ಇದನ್ನು ತೋರಿಸ್ತೀವಿ, ಸ್ಯಾಂಡ್ಗಾದರೆ ಇದು, ಬ್ರಾಸು, ಇಲ್ಲಿ ಬ್ರಿಕ್ ವಾಲ್ಗಾದರೆ ಹಿಂಗೆ ನಾವು ಏನೇನು ಆಪ್ಷನ್ಸ್ ಎಲ್ಲ ತೋರಿಸ್ತೀವಿ ಅನ್ನೋದು ನೋಡಿ. ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಂಗೆ ಸಾಲಿಡ್ ಸಾಕು. ಓಕೆ, ಪ್ಯಾಟರ್ನ್ ಸಾಲಿಡು. ಕಲರ್ ಯಾವುದು ಬೇಕು? ರೆಡ್. ಲೇಯರ್ ಯಾವುದು ಸೆಲೆಕ್ಟ್ ಮಾಡಬೇಕು? ಆ ಲೇಯರ್ ಯಾವುದಿದೆ ಅದನ್ನೇ ಕೇಳುತ್ತೆ. ನೀವು ವಾರನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಟೈಪ್ ಆಯಿತು. ಪ್ಯಾಟರ್ನು. ನೆಕ್ಸ್ಟು ನಮಗೆ ಇಲ್ಲಿ ಏನು ಆ್ಯಂಗಲ್ಲು ಸ್ಕೇಲ್ ಬರಲ್ಲ ಬಿಕಾಸ್ ಆಫ್ ಸಾಲಿಡ್ ಆಗಿರೋದ್ರಿಂದ. ಓಕೆ, ನಮಗೆ ಸೆಟ್ ಆಯಿತು. ನೆಕ್ಸ್ಟು ಮೂವ್ ಮಾಡಿದ್ವಿ. ಓಕೆ, ಒಂದೇನಾದರೂ ನಮಗೆ ಮಾಡ್ಕೊಂಡ್ಮೇಲೆ ಜಸ್ಟ್ ಎಲ್ಲಿಗೆ ಬೇಕು ಅನ್ನೋ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೇಕು, ನಮ್ಗೆ ಎಲ್ಲಿಗೆ ಬೇಕು ಅಂತ ಅಷ್ಟೆ. ಸೊ ಕಾಲಮ್ಸ್ ಆಯಿತು. ನೆಕ್ಸ್ಟು ಇನ್ನೇನಿದೆ ಇಲ್ಲಿ? ಡೋರ್. ಈಗ ಡೋರ್ ಬಂದ್ಬಿಟ್ಟು ಹೇಗೆ ಎಕ್ಸಾಂಪಲ್, ಈಗ ಒಂದು ಡೋರ್ ಮಾಡ್ಕೋಬೇಕು. ಡೋರ್ನ 2 ಫೀಟ್ ಒಂದು ಡೋರ್ ಮಾಡ್ಕೋಬೇಕು ಅಂದ್ಕೊಳ್ಳಿ. 2 ಫೀಟ್ಗೆ ಕಿಚನ್ದು ಒಂದು 2 ಫೀಟ್ ಎಷ್ಟಿದೆ ಇಲ್ಲಿದೆ ಇದ್ರ ಪ್ರಕಾರನೇ ಮಾಡೋಣ. 2 ಫೀಟ್ 6 ಇಂಚಿಗೆ ಒಂದು ಡೋರ್ ಬರುತ್ತೆ. ಎಲ್ಲ 2 ಫೀಟ್ 6 ಇಂಚು. ಎಂಟರ್ ಕೊಟ್ಟೆ. ನೆಕ್ಸ್ಟು ಇಲ್ಲಿಂದ ನೀವು ಡೋರ್ ಹೆಂಗೆ ಬರುತ್ತೆ ಅಂತ 2 ಫೀಟ್ 6 ಇಂಚು. ಸೊ ಓಕೆ, ಡೋರ್ ಓಪನ್ ಮಾಡಿದ್ರೆ ಹೆಂಗಾಗತ್ತೆ? ಇಲ್ಲಿಂದ ಹಿಂಗೆ ಬರುತ್ತೆ. ಇದಕ್ಕೊಂದು ಫ್ರೇಮು 1 ಇಂಚ್ ಅಂತ ಹಾಕೊಳ್ಳೋಣ. ಈಗ ನಿಮಗೆ ಒಂದು ಫ್ರೇಮು ಹೆಂಗೆ ಡೋರ್ನ ಇಲ್ಲಿಂದ ತೆಗೆದ್ರೆ ಹಿಂಗೆ ಬರುತ್ತೆ. ಡೋರ್ನ ಇಲ್ಲಿಂದ ಓಪನ್ ಮಾಡಿದ್ರೆ ಹಿಂಗೆ ಬರುತ್ತೆ. ಇದೇನು ಓಕೆ, ಈ ಲೈನ್ ಸ್ಟ್ರೈಟೇ ಬರ್ತಿದೆ ಅಂದರೆ ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಾನು ಆರ್ತು ಆನ್ ಮಾಡ್ಕೊಂಡಿದ್ದೀನಿ. ಆರ್ತು ಆನ್ ಇದ್ದರೆ ಸ್ಟ್ರೈಟೇ ಬರುತ್ತೆ. ಓಕೆ, ಅದಕ್ಕೆ ಆರ್ತು ಆಫ್ ಮಾಡ್ತೀನಿ. ಓಕೆ, ಇದೇನಿದು ಇಂಕ್ಲೈನ್ ಬರ್ತಿದೆ, ಹಿಂಗೆ ಹ್ಯಾಂಗಲ್ ಬರ್ತಿಲ್ಲ ಅನ್ನೋದಾದರೆ ಅದಕ್ಕೂ ಆಪ್ಷನ್ಸ್ ಇದೆ. ಏನು? ಆರ್ಕ್ ಅಂತ ತಗೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಡ್ರಾ ಮಾಡಿ. ಹೆಂಗೆ ಆರ್ಕ್ ಇನ್ನೊಂದ್ಸರಿ ತೋರಿಸ್ತೀನಿ. ಆರ್ಕ್ ಕ್ಲಿಕ್ ಮಾಡಿ, ಫಸ್ಟ್ ಪಾಯಿಂಟ್ ಮತ್ತು ಮಿಡಲ್ ಪಾಯಿಂಟ್, ನೆಕ್ಸ್ಟ್ ಎಲ್ಲಿಗೆ ನಿಮಗೆ ಕ್ಲೋಸ್ ಆಗಬೇಕಂತ. ಓಕೆ, ಸೊ ಡೋರಿಂಗ್ ಓಪನ್ ಆಯಿತು. ನೆಕ್ಸ್ಟು ಇದೊಂದು ಡೋರ್ ಬೇಕು. ಸೊ ಡೋರ್ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಇದನ್ನೆಲ್ಲ ಗ್ರೂಪ್ ಮಾಡ್ಕೋಬೇಕು. ಇಲ್ಲ ಅಂದರೆ ಹೇಗೆ ನೀವು ಒಂದೊಂದು ತೊಗೋಬೇಕು ಅಂದಾಗ ಬರೀ ಒಂದು ಸೆಲೆಕ್ಟ್ ಆಗೋದು, ಇನ್ನೊಂದು ಬಿಟ್ಟು ಹೋಗೋದು, ಹಿಂಗಾಗತ್ತೆ. ಡೋರ್ ಅಂದರೆ ಓಲ್ ಪಾರ್ಟ್. ಸೊ ಅದಕ್ಕೋಸ್ಕರ ಜಿ ಗ್ರೂಪ್ ಎಂಟರ್. ಸೊ ಇವಾಗ ನೀವು ಎಲ್ಲಿಗೆ ಸೆಲೆಕ್ಟ್ ಮಾಡಿದ್ರು ಮೂವ್ ಮಾಡಿದ್ರು ಹೋಗಿ ಕಟ್ ಮಾಡಿ ಕೂರಿಸ್ಬೋದು. ಓಕೆ, ಇದಾಯಿತು. ನೆಕ್ಸ್ಟು ಇದನ್ನ ಎಷ್ಟು ಫೀಟಿಗೆ ಬಿಟ್ಟಿದ್ದಾರೆ? ಇಲ್ಲಿಂದ 3 ಫೀಟ್ 8 ಇಂಚ್. ಓಕೆ, 3 ಫೀಟ್ 8 ಇಂಚ್ಗೆ ಒಂದು ಲೈನ್ ಹಾಕೊಂಡು ಇದು ಫಿಲೆಟ್ ಆಪ್ಷನ್ ಹೇಳಿದ್ದೀನಿ ಅಲ್ವಾ. ಸೊ ಮತ್ತೆ ಈ 2 ಫೀಟ್ 6 ಇಂಚಿಗೆ 2 ಫೀಟ್ 6 ಇಂಚು ಒಂದು ಲೈನ್ ಹಾಕ್ಕೊಳ್ಳಿ. ಇದನ್ನು ಟ್ರಿಮ್ ಮಾಡಿ, ಯಾವುದನ್ನು ಮಧ್ಯದಲ್ಲಿರೋದನ್ನ ಟ್ರಿಮ್ ಮಾಡಿ. ಬೇಕಾದ್ರೆ ಇದನ್ನು ಫಿಲೆಟ್ ಮಾಡಿ, ಎಂಟರ್.
ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಜಾಯ್ನ್ ಆಯಿತು. ನೆಕ್ಸ್ಟ್ ಕಮಾಂಡ್ ಬಂದು ಟೆಕ್ಸ್ಟ್ನ ನೀವು ಇಲ್ಲಾದರೂ ತೊಗೋಬೋದು. ಇಲ್ಲಿ ಸಿಂಗಲ್ ಲೈನ್ ಟೆಕ್ಸ್ಟ್ ಅಂದರೆ ಒಂದೇ ಲೈನ್ ಬರುತ್ತೆ. ಮಲ್ಟಿ ಲೈನ್ ಟೆಕ್ಸ್ಟ್ ಅಂದರೆ ಈ ಥರ ಡಬಲ್ ಲೈನ್ ಕ್ಲಿಕ್ ಮಾಡ್ಬೋದು. ಇಲ್ಲ ಹೆಮ್ ಟೆಕ್ಸ್ಟ್ ಅಂತ ಟೈಪ್ ಆದರೂ ಮಾಡಿದ್ರೆ ಇಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇನ್ ಬೇಕು, ಟೈಪ್ ಮಾಡ್ಕೋಬೇಕು. ಕಿಚನ್ ಎಂಟರ್ 6 feet 8 inch by 9 feet. ಎಂಟರ್ ಕೊಟ್ಟರೆ ಕೆಳಗಡೆ ಬಂತು. ಆ ಟೆಕ್ಸ್ಟಿಂದ ಹೊರಗಡೆ ಬಂದು ಕ್ಲಿಕ್ ಮಾಡಿ ಬರುತ್ತೆ. ನೆಕ್ಸ್ಟ್ ಇದನ್ನು ಈ ಸೈಜಿಗೆ ತರಬೇಕು. ನಮ್ಗೆ ಆಲ್ರೆಡಿ ಡ್ರಾಯಿಂಗ್ ಇದ್ದರೆ ಮ್ಯಾಚ್ ಪ್ರಾಪರ್ಟೀಸ್ ಎಮ್ಮೆ ಅಂತ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಮ್ಯಾಚ್ ಬೇಕು ಅದನ್ನು ಕ್ಲಿಕ್ ಮಾಡಿದ್ರು ಆಯಿತು. ಇಲ್ಲ ಅಂದರೆ ನಿಮ್ಗೆ ಯಾವುದು ಇಲ್ಲ ಹೊಸ ಡ್ರಾಯಿಂಗ್ ಅಂದರೆ ಇದನ್ನು ಸಿಂಗಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ ಅಂತ ಬರುತ್ತೆ. ಇಲ್ಲಾದರೂ ಬರ್ಬೋದು. ಇಲ್ಲ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಲೇಯರ್ ಟೆಕ್ಸ್ಟು ಮತ್ತು ಲೈನು ಯಾವುದು ಟೆಕ್ಸ್ಟ್ ಲೈನು ಅದು ಥಿಕ್ನೆಸ್ ಎಷ್ಟಿರಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಅದ್ರ ಬದಲು ಡೈರೆಕ್ಟ್ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಬಂದರೆ ಇಲ್ಲೇ ಎಲ್ಲ ಅದರದ್ದು ಲಿಸ್ಟ್ ಆಫ್ ಪ್ರಾಪರ್ಟೀಸೇ ಫುಲ್ ಬರುತ್ತೆ. ಬೈ ಲೇಯರ್ ಬಂದು ಬೈ ಲೇಯರ್ ಅಂತ ಇದೆ. ಯಾಕೆ ನಿಮ್ಗೆ ಬೈ ಅಂದರೆ ಫರ್ನಿಚರ್ದು ಬೈ ಲೇಯರು. ನಮಗೆ ಎಮ್ ಟೆಕ್ಸ್ಟ್ದು ಬೈ ಲೇಯರ್ ಬೇಕಂದರೆ ಎಮ್ ಟೆಕ್ಸ್ಟ್ದು ಬೈ ಲೇಯರು. ನೆಕ್ಸ್ಟು ಬೈ ಲೇಯರಲ್ಲಿದೆ. ಸೈಜ್ ಬಂದು ಜನರಲ್ಲು ಟೆಕ್ಸ್ಟು ಟೆಕ್ಸ್ಟ್ ಹೈಟು 2 ಇಂಚ್ ಕಡಿಮೆ ಆಯಿತು, 6 ಇಂಚ್. ಇದು TIT ಅಂತ ಬೈ ಲೇಯರ್ ಕೊಟ್ಟಿದ್ದಾರೆ, ಅದಕ್ಕೆ ಆ ಕಲರ್ ಇದೆ. ಇದು ಟೆಕ್ಸ್ಟ್ದು ಇದು ಬಂದರೆ ಇದು ಬಂತು. ನಿಮಗೆ ಹೈಟ್ ಕಡಿಮೆ ಇನ್ನೂ ಜಾಸ್ತಿ ಬೇಕಂದರೆ 8 ಇಂಚು. ಓಕೆ. ಸೊ ಮಾಡಿ ಎಲ್ಲಿ ಬೇಕಲ್ಲಿ ಕೂರಿಸ್ಕೊಳ್ಳಿ. ನೆಕ್ಸ್ಟು ಇನ್ಯಾವುದು ಮಸ್ಟು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಡೈಮೆನ್ಷನ್ ಹೇಗೆ ಹಾಕೋದಾಯಿತು, ಲೈನ್ ಹಾಕೋದಾಯಿತು, ಡೋರ್ ಆಯಿತು. ಓಕೆ. ಈ ಲೈನ್ನ ನಾವು ಹೆಂಗೆ ಡಾಟೆಡ್ ಲೈನ್ ಅದು ಹಾಕ್ತೀವಿ ಅಂತ ಹೇಳಿಲ್ಲ ಅಲ್ವಾ. ಒಂದು ಹೆಂಗೆ ಅಂದರೆ ಎಲ್ಲಿ ಎಂಟರು ಲೈನಿಂಗ್ ತೊಗೊಂಡೆ, ಸ್ಟ್ರೈಟ್ ಲೈನ್ ಆರ್ತು ಕ್ಲಿಕ್ ಮಾಡಿದ್ದೀನಿ. ಸೊ ಇದನ್ನು ಸೆಟ್ ಬ್ಯಾಕ್ ಲೈನ್ ಬೇಕು. ಹಿಂಗೆ ಆದರೆ ನಿಮ್ಮ ಪ್ರಾಪರ್ಟೀಸ್ ಮ್ಯಾಚ್ ಇದ್ದರೆ ಮಾಡ್ತೀರಾ. ಆದರೆ ನಿಮ್ಮ ಮ್ಯಾಚ್ ಪ್ರಾಪರ್ಟೀಸ್ ಮಾಡೋಕ್ಕೆ ಹಳೆ ಡ್ರಾಯಿಂಗ್ ಇಲ್ಲ ಹೊಸ ಡ್ರಾಯಿಂಗ್ಸ್ ಅಂದರೆ ಸೆಟ್ ಬ್ಯಾಕ್ದು ಹೊಸ ಲೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಲೈನ್ ಟೈಪು ಡಾಟೆಡಾ ಇಡನ್ನ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಯಾವ್ದು ಬೇಕಂತ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ. ಸೊ ಈ ಥರ. ನೆಕ್ಸ್ಟು ಇದನ್ನು ನೀವು ಇಷ್ಟು ಡ್ರಾಯಿಂಗ್ ಆದಮೇಲೆ ಪ್ರಿಂಟ್ ಹೆಂಗೆ ತೆಗಿಬೇಕು, PDF ಹೇಗೆ ಮಾಡಬೇಕು, JPG ಅಂದರೆ Ctrl+P ಅಂತನಾದರೂ ಒಂದು ಆಪ್ಷನ್, ಇಲ್ಲ ಪ್ಲಾಟ್ ಅಂತ ಇದೆಯಲ್ಲ ಇದಾದರೂ ಒಂದು ಆಪ್ಷನ್. Ctrl+P ಅಂದರೆ ಬಂತು. ನೆಕ್ಸ್ಟ್ ಇದನ್ನ ನಿಮ್ಗೆ ಯಾವುದು ಪ್ರೀವಿಯಸ್ ಪ್ಲಾಟ್ ಅಂತ ಕೊಟ್ಟು ಡ್ರಾಯಿಂಗ್ ಟು PDF JPGನ ಏನಂತ ಕೊಟ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಅಂತ ಕೇಳಿ ವಿಂಡೋ ಸೆಲೆಕ್ಟ್ ಮಾಡಬೇಕು ಪ್ಲಾಟ್ ಏರಿಯಾನ. ಸೊ ನಿಮಗೆ ಈ ಸೈಜ್ ಅಂತ ಇದೊಂದು ಪ್ಲಾಟ್ ಸೆಲೆಕ್ಟ್ ಮಾಡಿದ್ರೆ ಓಕೆ ಅಂತ ಕೊಟ್ಟರೆ ನಿಮ್ಗೆ ಬರುತ್ತೆ. ನೀವು ಅದನ್ನ ಪ್ರಿವ್ಯೂ ನೋಡಬೇಕು ಅಂದರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಿವ್ಯೂ ಈ ಥರ ಡ್ರಾಯಿಂಗ್ಸಲ್ಲಿ ಬರುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಇಲ್ಲ ಇನ್ಯಾವ ಥರ ನಿಮಗೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.